ಇನ್ನು ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಡ್ರಿಲ್ಲಿಂಗ್ ಕೂಡ ಈಗ ಶುರುವಾಗಿದೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಡ್ರಿಲ್ಲಿಂಗ್ ನಡೀತಾ ಇದೆ. ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಡ್ರಿಲ್ಲಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಆಗಿದೆ. ಪೊಲೀಸ್ ಭದ್ರತೆಯ ಜೊತೆಗೆ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಡ್ರಿಲ್ಲಿಂಗ್ ಕಾರ್ಯ ಕೂಡ ಈಗ ಆರಂಭ ಆಗಿದೆ. ರೈತ ಸಂಘದ 2 ಪ್ರತ್ಯೇಕ ಬಣಗಳಿಂದ ಪರವಾಗಿ ಹಾಗೂ ವಿರೋಧವಾಗಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಕೆಆರ್ಎಸ್ ವ್ಯಾಪ್ತಿಯಲ್ಲಿ 20 ಕಿಲೋಮೀಟರ್ ದೂರದಲ್ಲಿ ಈ ರೀತಿ ಗಣಿ ಕಾರ್ಯಗಳಿಗೆ ಪರ್ಮಿಷನ್ ಕೊಡಲಾಗಿದೆ. ಆದರೆ 20 ಕಿಲೋಮೀಟರ್ ಒಳಗೆ ಈ ರೀತಿ ಟ್ರಯಲ್ ಬ್ಲಾಸ್ಟ್ ಮಾಡೋದ್ರಿಂದ ಕೆಆರ್ಎಸ್ ಡ್ಯಾಮ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಆಕ್ಷೇಪವಿತ್ತು. ಆದ್ರೀಗ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ರೈತ ಬಣಗಳು 2 ಬಣಗಳಿದ್ದಾವೆ. ಒಂದು ಇದಕ್ಕೆ ಪರವಾಗಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು, ಇನ್ನೊಂದು ಬಣ ವಿರೋಧಿಸಿ ಈ ಬೇಬಿ ಬೆಟ್ಟದ ಬಳಿ ಟ್ರಯಲ್ ಬ್ಲಾಸ್ಟ್ ಮಾಡಬಾರ್ದು ಅಂತ ವಿರೋಧಿಸಿ ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆದ್ರೀಗ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಪೊಲೀಸ್ ಭದ್ರತೆಯ ಜೊತೆಗೆ ಡ್ರಿಲ್ಲಿಂಗ್ ಮಾಡೋದಕ್ಕೆ ಅಂತ ಶುರು ಮಾಡಿದ್ದಾರೆ. ಟ್ರಯಲ್ ಬ್ಲಾಸ್ಟ್ಗೆ ಬೇಕಾಗಿರುವಂಥ ಮೊದಲ ಸಿದ್ಧತೆ ಆಗಿದೆ. ಅದರಲ್ಲಿ ಈಗ ಡ್ರಿಲ್ಲಿಂಗ್ ಕಾರ್ಯ ಕೂಡ ಶುರುವಾಗಿದೆ. ಈಗಾಗಲೇ ಬೇಬಿ ಬೆಟ್ಟದ ಬಳಿ ಈ ರೀತಿಯಾಗಿ ಗಣಿಗಾರಿಕೆ ಮಾಡೋದಕ್ಕಾಗಲಿ ಅಥವಾ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕಾಗಲಿ ಯಾವುದೇ ರೀತಿಯ ಯಾವುದೇ ರೀತಿ ಪರ್ಮಿಷನ್ ಕೊಡಬಾರ್ದು ಅಂತ ಸುಮಲತಾ ಅವರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಅನೇಕರು ಪ್ರತಿಭಟನೆ ಮಾಡಿದ್ರು, ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದೆಲ್ಲ ಆದ ಬಳಿಕ ಕೋರ್ಟ್ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಆದ್ರೀಗ 20 ಕಿಲೋಮೀಟರ್ ವ್ಯಾಪ್ತಿ ಹೊರತುಪಡಿಸಿ ಈ ರೀತಿ ಟ್ರಯಲ್ ಬ್ಲಾಸ್ಟ್ ಮಾಡಬಹುದು ಅನ್ನುವಂತಹ ಒಂದು ಅನುಮತಿ ಕೂಡ ಸಿಕ್ಕಿರೋದ್ರಿಂದ ಟ್ರಯಲ್ ಬ್ಲಾಸ್ಟ್ಗೆ ಈಗ ಮುಂದಾಗ್ತಿದ್ದಾರೆ. ಹಾಗಾಗಿ ಮೊದಲು ಡ್ರಿಲ್ಲಿಂಗ್ ಕಾರ್ಯ ಕೂಡ ಎಲ್ಲ ರೀತಿಯ ಪೊಲೀಸ್ ಭದ್ರತೆಯ ಜೊತೆಗೆ ಶುರುವಾಗ್ತಾ ಇದೆ. ಅಂದರೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು. ಪರವಾಗೂ ಇದ್ದಾರೆ, ವಿರೋಧವಾಗೂ ಇದ್ದಾರೆ. ಹಾಗಾಗಿ ಈ 2 ಬಣಗಳ ನಡುವೆ ಯಾವುದೇ ರೀತಿಯ ತಿಕ್ಕಾಟ ನಡೀಬಾರ್ದು ಅನ್ನುವಂಥ ಕಾರಣಕ್ಕೆ ಅಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ಇವತ್ತಿನಿಂದ ಟ್ರಯಲ್ ಬ್ಲಾಸ್ಟ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಡ್ರಿಲ್ಲಿಂಗ್ ಕಾರ್ಯ ಕೂಡ ಶುರುವಾಗ್ತಾ ಇದೆ. ಹಾಗಾಗಿನೇ ಈಗ ಅಲ್ಲಿ ಪೊಲೀಸರು ಕೂಡ ಭದ್ರತೆಯನ್ನು ವಹಿಸಿದ್ದಾರೆ. ಯಾರು ಕೂಡ ಬಂದು ಏನು ಗಲಾಟೆ ಮಾಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸ್ ಭದ್ರತೆಯ ಜೊತೆಗೆ ಈಗ ಟ್ರಯಲ್ ಬ್ಲಾಸ್ಟ್ಗೆ ಡ್ರಿಲ್ಲಿಂಗ್ ಕಾರ್ಯ ಶುರುವಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈಗಾಗಲೇ ಡ್ರಿಲ್ಲಿಂಗ್ ಕಾರ್ಯ ಕೂಡ ಶುರುವಾಗ್ತಾ ಇದೆಯಂತೆ ಪೊಲೀಸ್ ಭದ್ರತೆಯ ಜೊತೆಗೆ. ಆದರೆ ಒಂದ್ ಕಡೆ ಪರ ವಿರೋಧ 2 ರೈತರ ಬಣಗಳು ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಏನ್ ಹೇಳ್ತಾರೆ ಪ್ರತಿಭಟನಾಕಾರರು ಅಂತ? ಏನು ತೀವ್ರ ವಿರೋಧದ ನಡುವೆ ಕೂಡ ಕೆಆರ್ಎಸ್ ನ ಪ್ರತಿಷ್ಠಿತ ಕೆಆರ್ಎಸ್ ಸಮೀಪದಲ್ಲಿ ಇರತಕ್ಕಂತ ಬೇಬಿ ಬೆಟ್ಟ ವ್ಯಾಪ್ತಿನಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಮಂಡ್ಯ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಅದಕ್ಕೆ ಪೂರ್ವ ಪ್ರಗತಿಯಲ್ಲಿ ಇರ್ತಕ್ಕಂಥದ್ದು. ಇವತ್ತು ಗುರುತಿಸ್ತಕ್ಕಂಥ ಗಣಿ ಪ್ರದೇಶಗಳಿಗೆ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಮಾಡಿ ಪೊಲೀಸ್ ಭದ್ರತೆಯಲ್ಲಿ ಈಗ ಹಿರಿಯ ಭೂವಿಜ್ಞಾನಿ ಆಗಿರ್ತಕ್ಕಂಥ ರೇಷ್ಮಾ ಮತ್ತು ಭೂವಿಜ್ಞಾನಿ ಆಗಿರ್ತಕ್ಕಂಥ ನಾಗಮಧು ಅವರ ನೇತೃತ್ವದ ಸಮ್ಮುಖದಲ್ಲಿ ಈಗ ಡ್ರಿಲ್ಲಿಂಗ್ ಕಾರ್ಯ ಕೂಡ ನಡೀತಿರ್ತಕ್ಕಂಥದ್ದು. ಒಟ್ಟು 5 ಕಡೆ ಡ್ರಿಲ್ಲಿಂಗ್ ಕಾರ್ಯ ಮಾಡ್ಲಿಕ್ಕೆ ಈಗ ಜಾರ್ಖಂಡ್ ಮೂಲದ ತಜ್ಞರು ಸಲಹೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅವರ ಸಲಹೆ ಮೇರೆಗೆ ಈಗ ಒಟ್ಟು ಮೊದಲಿಗೆ ಅಂತೇಳಿ ಕೆಆರ್ಎಸ್ ಅಣೆಕಟ್ಟೆಯ 5 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಒಂದು ಗಣಿ ಪ್ರದೇಶದಲ್ಲಿ ಒಂದು 5 ಕಡೆ ಮಾಡ್ತಾ ಇರ್ತಕ್ಕಂಥ, ಅಂದ್ರೆ ಹಂತವಾಗಿ ಅಂದ್ರೆ ಮೊದಲು 5 ಕಿಲೋಮೀಟರ್ ವ್ಯಾಪ್ತಿ, ನಂತರದಲ್ಲಿ 10 ಕಿಲೋಮೀಟರ್ ವ್ಯಾಪ್ತಿ ಮತ್ತೆ 8 ಕಿಲೋಮೀಟರ್ ವ್ಯಾಪ್ತಿ, ಹೀಗೆ ವಿವಿಧ ಹಂತಗಳಲ್ಲಿ ಒಟ್ಟು 5 ಕಡೆ ಈಗ ಡ್ರಿಲ್ಲಿಂಗ್ ಕಾರ್ಯವನ್ನು ಕೂಡ ಮಾಡ್ತಕ್ಕಂಥದ್ದು. ಇನ್ನು ಕೆಲವೇ ದಿನಗಳಲ್ಲೇ 3-4 ದಿನಗಳಲ್ಲಿ ಜಾರ್ಖಂಡ್ ಮೂಲದ ತಜ್ಞರ ತಂಡ, ವಿಜ್ಞಾನಿಗಳ ತಂಡ ಕೂಡ ಬರ್ಲಿಕ್ಕೆ ಬಂದ ನಂತರದಲ್ಲಿ ಏನು ಟ್ರಯಲ್ ಬ್ಲಾಸ್ಟ್ಗೂ ಕೂಡ ಮುಂದಾಗ್ತಕ್ಕಂಥದ್ದು. ಈಗ ವಿಜ್ಞಾನಿಗಳ ತಂಡ ಬಂದಂತ ಸಂದರ್ಭದಲ್ಲೂ ಕೂಡ ಇಲ್ಲಿನ ರೈತ ಸಂಘಟನೆಗಳಿರ್ಬೋದು, ಪ್ರಗತಿಪರ ಸಂಘಟನೆಗಳಿರ್ಬೋದು, ಕನ್ನಡಪರ ಸಂಘಟನೆಗಳೆಲ್ಲವೂ ಕೂಡ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿ ಗೋಬ್ಯಾಕ್ ಚಳವಳಿಯನ್ನ ಮಾಡೋದ್ರ ಮುಖಾಂತರವಾಗಿ ಅವ್ರನ್ನ ವಾಪಸ್ ಕಳಿಸುವಂತ ಥ್ಯಾಂಕ್ ಯು ಶಶಿಕುಮಾರ್ ಡೀಟೇಲ್ಸ್ಗೆ. ಈಗಾಗಲೇ ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಅಂತ ಡ್ರಿಲ್ಲಿಂಗ್ ಕಾರ್ಯವನ್ನು ಕೂಡ ಶುರು ಮಾಡಿದ್ದಾರೆ. ಪರ ವಿರೋಧ 2 ಕಡೆಯಿಂದ ಕೂಡ ಒಂದಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇದ್ದಾವೆ. ಈಗಾಗಲೇ ಗೋಬ್ಯಾಕ್ ಚಳುವಳಿಯನ್ನು ಕೂಡ ಆರಂಭಿಸ್ತಾ ಇದ್ದಾರಂತೆ. 2 ಪ್ರತ್ಯೇಕ ಬಣಗಳಿಂದ ಪರವಾಗಿನೂ ಇದ್ದಾರೆ, ವಿರೋಧವಾಗಿನೂ ಇದ್ದಾರೆ. ಹಾಗಿದ್ರೂ ಕೂಡ ಪೊಲೀಸ್ ಭದ್ರತೆಯ ಜೊತೆಗೆ ಇವತ್ತು ಡ್ರಿಲ್ಲಿಂಗ್ ಕಾರ್ಯ ಕೂಡ ಶುರುವಾಗ್ತಾ ಇದೆ.
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾರೆ. ಈಗ ಡ್ರಿಲ್ಲಿಂಗ್ ಕಾರ್ಯವನ್ನು ಶುರು ಮಾಡ್ತಿದ್ದಾರೆ. ಪೊಲೀಸರು ಕೂಡ ಅಲ್ಲೇ ಇದ್ದಾರೆ. 2 ಪ್ರತ್ಯೇಕ ಬಣಗಳು ಇರೋದ್ರಿಂದ ಯಾರು ಕೂಡ ಇಲ್ಲಿ ಬಂದು ಅಹಿತಕರ ಘಟನೆಗಳನ್ನ ನಡೆಸಬಾರ್ದು ಅನ್ನುವಂಥ ಕಾರಣಕ್ಕೆ, ಮತ್ತು ಇಲ್ಲಿ ಬಂದು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಜಗಳಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಪೊಲೀಸ್ ಭದ್ರತೆ ಕೂಡ ಇದೆ.